ಕಾಂಗ್ರೆಸ್ನ ಒಳಗೆ ನಡೆಯುವಂತ ಕೆಲ ಚಟುವಟಿಕೆಗಳು ಕೆಲವೊಂದು ಸಂದರ್ಭದಲ್ಲಿ ಬಹಳ ನೀರಸವಾದಂತಹ ನಾಯಕತ್ವದ ಗುಣಗಳು ಇದೆಲ್ಲ ಆಯಾ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿರುವಂತಹ ಕೆಲ ನಾಯಕರುಗಳೇ ಧ್ವನಿ ಎತ್ತೋದು ಹಿಂದೆ ಎಲ್ಲ ಬಹಳ ನೋಡಿದ್ವಿ. ದೊಡ್ಡ ದೊಡ್ಡ ಪತ್ರ ಬರೆದು ದೊಡ್ಡ ಒಂದು ವಾಕ್ಸಮರಕ್ಕೂ ಕೂಡ ಅದೆಲ್ಲ ಕಾರಣ ಆಗಿದ್ದಂಥದ್ದನ್ನ ನಾವು ಪಕ್ಷದ ಆಂತರಿಕವಾಗಿ ಗಮನಿಸಿದ್ವಿ. ಈಗ ದಿಗ್ವಿಜಯ್ ಸಿಂಗ್ ಅವರ ಸರದಿ ಹೌದು, RSS ಹಾಗೆ ಬಿಜೆಪಿಯನ್ನ ಅವರು ಹೊಗಳಿದಂಥದ್ದು. ಆಮೇಲೆ ಪಕ್ಷ ಸಂಘಟನೆಗೆ ಸಂಬಂಧಪಟ್ಟ ಹಾಗೆ ನೀವು ತಯಾರಿ ಮಾಡ್ಕೊಳ್ಬೇಕು ಅಥವಾ ನೀವು ಇನ್ನೂ ಬಹಳ ಬದಲಾಗಬೇಕು ಅಂದಿರೋದು. ರಾಹುಲ್ ಗಾಂಧಿ ಅವರೇ ನಿಮ್ಮನ್ನು ಒಪ್ಸೋದೇ ಕಷ್ಟ ಅಂತ ಹೇಳ್ಕೊಂಡು ಅವ್ರು ಬಹಿರಂಗವಾಗಿ ಟ್ವೀಟ್ ಮಾಡಿರೋದು. ಇದೆಲ್ಲ ಕೂಡ ಕಾಂಗ್ರೆಸ್ ಪಾಳೆಯದಲ್ಲಿ ಅದು CWC ಸಭೆ ನಡೆಯುವಂಥ ಸಂದರ್ಭದಲ್ಲೇ ದೊಡ್ಡ ಮುಜುಗರಕ್ಕೆ ಕಾರಣ ಆಗಿತ್ತು. ಈಗ ಇದಕ್ಕೆ ಸಂಬಂಧಪಟ್ಟಂಗೆ ದಿಗ್ವಿಜಯ್ ಸಿಂಗ್ ಮತ್ತಷ್ಟು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅವರ ಈ ವಾದಕ್ಕೆ ಇನ್ಫ್ಯಾಕ್ಟ್ ಶಶಿ ತರೂರ್ ಅವರು ಕೂಡ ಸಹಮತವನ್ನ ವ್ಯಕ್ತಪಡಿಸಿದ್ದಾರೆ. ಏನಾಗ್ತಾ ಇದೆ ಕಾಂಗ್ರೆಸ್ ಮನೆಯಲ್ಲಿ ಬನ್ನಿ ನೋಡೋಣ. RSS ಹೊಗಳಿದ ಕಾಂಗ್ರೆಸ್ ನಾಯಕ दिग्विजय सिंह। लेकिन उनकी संगठन क्षमता का मैं प्रशंसक इसलिए हूं। ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸುತ್ತಿದ್ದಂತೆ ಸಿಂಗ್ ಸ್ಪಷ್ಟೋಕ್ತಿ। चाहता हूं कि हमारे संगठन जरा सा मजबूत हो। सामान्य उसमें कोई टिप्पणी करने की आवश्यकता। राहुल के खिलाफ नो कॉन्फिडेंस मोशन पारित करने का काम। ಈ ಹಿಂದೆ ಟ್ವೀಟ್ ಒಂದನ್ನ ಮಾಡಿದ್ದ ದಿಗ್ವಿಜಯ್ ಸಿಂಗ್ RSS ಬಿಜೆಪಿ ಸಂಘಟನಾ ಶಕ್ತಿಯನ್ನ ಹೊಗಳಿದ್ರು. 1990ರ ದಶಕದ ಮೋದಿಯವರ ಕಪ್ಪು ಬಿಳುಪು ಫೋಟೋವನ್ನ ಹಂಚಿಕೊಂಡಿದ್ರು. ಬಿಜೆಪಿ ಕಾರ್ಯಕರ್ತರು ನಾಯಕರ ಪಾದಗಳ ಬಳಿ ಕುಳಿತಿದ್ರು. ನೆಲದ ಮೇಲೆ ಕುಳಿತ ರಾಜ್ಯದ ಮುಖ್ಯಮಂತ್ರಿ ಪ್ರಧಾನಮಂತ್ರಿಯಾದ್ರು. ಇದು ಸಂಘಟನೆಯ ಶಕ್ತಿ ಅಂತ ಕಾಂಗ್ರೆಸ್ಗೆ ಪರೋಕ್ಷವಾಗಿ ಚಾಟಿ ಬೀಸಿದ್ರು. ಇದೇ ವಿಚಾರ ರಾಜಕೀಯ ವಲಯದಲ್ಲಿ ತೀವ್ರ ಸಂಚಲನ ಸೃಷ್ಟಿಸುತ್ತಿದ್ದಂತೆ ದಿಗ್ವಿಜಯ್ ಸಿಂಗ್ ಇವತ್ತು ಸ್ಪಷ್ಟನೆ ನೀಡಿದ್ದಾರೆ. ನಾನು ಯಾವತ್ತಿಗೂ RSS ಸಿದ್ಧಾಂತ ವಿರೋಧಿಸುತ್ತೇನೆ, ಆದರೆ ಅವರ ಸಂಘಟನಾ ಸಾಮರ್ಥ್ಯ ಮೆಚ್ಚುತ್ತೇನೆ ಅಂತ RSS ಸಂಘಟನಾ ಶಕ್ತಿ ಬಗ್ಗೆ ಮತ್ತೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. आज की नहीं है, मैं तो शुरू से इस बात को कहता रहा हूँ कि राष्ट्रीय स्वयंसेवक संघ की विचारधारा का मैं विरोधी हूँ, क्योंकि ये पूरे तरीके से न तो संविधान को मानते हैं, न देश के कानून को मानते हैं, और अपंजीकृत संस्था है जिस पर कोई कानून लागू नहीं होता। लेकिन उनकी संगठन क्षमता का मैं प्रशंसक इसलिए हूँ। ಇದಿಷ್ಟೇ ಅಲ್ಲ, ಕಾಂಗ್ರೆಸ್ನ ಸಂಘಟನೆಯಲ್ಲಿ ಸುಧಾರಣೆಯ ಅಗತ್ಯವಿದೆ ಅಂತ ದಿಗ್ವಿಜಯ್ ಸಿಂಗ್ ಹೇಳಿದ್ರು. ಕಾಂಗ್ರೆಸ್ ಪಕ್ಷವು ಒಂದು ಚಳವಳಿಯ ಪಕ್ಷವಾಗಿದೆ ನಿಜ, ಆದ್ರೆ ಚಳವಳಿಯನ್ನ ಮತಗಳಾಗಿ ಪರಿವರ್ತಿಸಲು ನಾವು ವಿಫಲರಾಗ್ತಿದ್ದೀವಿ ಅಂತ ಹೇಳಿದ್ರು. इतना मैं कह सकता हूँ कि हमें इसमें सुधार की गुंजाइश है, और हमेशा हर संगठन को सुधार की गुंजाइश रखना चाहिए, क्योंकि हर विषय को मूवमेंट बनाने के लिए, हमें माहौल बनाने के लिए कांग्रेस पार्टी इस मामले में होशियार है। अच्छी तरह से मूवमेंट बन सकता है, बनाते और बनता है, लेकिन उस मूवमेंट को वोटों में परिवर्तित करना, उसमें हम कमजोर हो जाते हैं। ಇನ್ನು ಶಶಿ ತರೂರ್ ಕೂಡ ದಿಗ್ವಿಜಯ್ ಸಿಂಗ್ ಮಾತಿಗೆ ದನಿಗೂಡಿಸಿದ್ರು. ನಾನು ಕೂಡ ಸಂಘಟನೆ ಆಗ್ಬೇಕು ಅಂತ ಬಯಸ್ತೀನಿ ಅಂತ ಹೇಳಿದ್ರು. ಆದ್ರೆ ಪವನ್ ಖೇರಾ ಸಂಘದಿಂದ ಕಲಿಯುವಂತದ್ದು ಏನೂ ಇಲ್ಲ ಅಂದ್ರು. चाहता हूं कि हमारे संगठन जरा सा मजबूत हो, और हमारे संगठन के अंदर तो डिसिप्लिन होना ही चाहिए, तो लॉजिकल है ये। लेकिन सामान्य उसमें कोई टिप्पणी करने की आवश्यकता। हम संघ से सीखने लायक तो कुछ है नहीं। ऐसे संगठन जो गोडसे के लिए जाने जाते हो, वो गांधी के संगठन को क्या सिखाएंगे। ಇನ್ನು ಬಿಜೆಪಿ ವಕ್ತಾರ ಶಹಜಾದ್ ಪೂನಾವಾಲಾ ಮಾತನಾಡಿ, ಕಾಂಗ್ರೆಸ್ ಒಡೆದ ಮನೆಯಾಗಿದೆ, ಅದು ಸೋತಿದ್ದು ಮತಚೋರಿಯಿಂದಲ್ಲ, ಬದಲಾಗಿ ಸಂಘಟನೆಯ ಕೊರತೆಯಿಂದ ಅಂತ ದಿಗ್ವಿಜಯ್ ಸಿಂಗ್ ಅವರ ಮಾತನ್ನೇ ಅಸ್ತ್ರವಾಗಿ ಬಳಸಿದ್ರು. कांग्रेस में अब दो फाड़, दो गुट क्लियर हो चुका है। एक है राहुल कैंप और एक है प्रियंका कैंप। राहुल के खिलाफ नो कॉन्फिडेंस मोशन पारित करने का काम एक के बाद एक कांग्रेस लीडर्स कर रहे हैं। कल अब राहुल गांधी के जो मेंटोर है दिग्विजय सिंह जी, वही बार बार ट्वीट करके कह रहे हैं पब्लिक डोमेन में कि राहुल जी आपको कन्विंस नहीं किया जा सकता, मतलब कि वो सच नहीं स्वीकारना चाहते। ಏನೇ ಹೇಳಿ, ನಿನ್ನೆ CWC ಸಭೆ ಹೊತ್ತಲ್ಲೇ ಕಾಂಗ್ರೆಸ್ ಸಂಘಟನೆ ಕುರಿತು ಖುದ್ದು ಕಾಂಗ್ರೆಸ್ ನಾಯಕ ದಿಗ್ವಿಜಯ್ ಸಿಂಗ್ ಅವರೇ ಅಪಸ್ವರದ ಮಾತನಾಡಿದ್ದು ಕಾಂಗ್ರೆಸ್ಗೆ ಇರಿಸು ಮುರಿಸು ತಂದಿದ್ದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್ TV9. ಇನ್ನು ರಾಜ್ಯದಲ್ಲಿ ಹಾಡ ಹಗಲೇ ದರೋಡೆ ನಡೆಯುವಂತ ಪ್ರಕರಣಗಳು ಯಥಾ ಪ್ರಕಾರವಾಗಿ ಮುಂದುವರಿತಾ ಇದೆ. ಇದೀಗ ಮೈಸೂರಿನ ಸರದಿ ಅಂತಾದ್ರೆ ಹುಣಸೂರಿನಲ್ಲಿ ಹಾಡ ಹಗಲೇ ಜ್ಯುವೆಲರಿ ಶಾಪ್ ಒಂದಕ್ಕೆ ನುಗ್ಗಿದಂತ 4 ಮುಸ್ಕುದಾರಿಗಳು ಕೈಯಲ್ಲಿ ಗನ್ ಹಿಡಿದು ಗಾಳಿಯಲ್ಲಿ ಗುಂಡಾರಿಸಿ ಅಲ್ಲಿದ್ದಂಥ ಸಿಬ್ಬಂದಿಯನ್ನೆಲ್ಲ ಬೆದರಿಸಿ KG ಗಟ್ಟಲೆ ಚಿನ್ನ ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ.
ಎಷ್ಟು ಕೆ ಜಿ ತಗೊಂಡೋಗ್ಯಾರೆ ಏನು ಎತ್ತ ಇದಿನ್ನೂ ಅಫಿಷಿಯಲ್ ಆಗಿ ಪೊಲೀಸರಿಂದ ಇದ್ರ ಮಾಹಿತಿ ಬಂದಿಲ್ಲ. ಬಟ್ ಪೊಲೀಸರು ಹೇಳಿದ್ದಾರೆ ಕೆ ಜಿ ಗಟ್ಟಲೆ ಚಿನ್ನ ಅನ್ನುವಂಥದ್ದನ್ನು. ಹಾಗಾಗಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಹೀಗೆ ಹಾಡಹಾಗಲೇ ದೋಚಿ ಪರಾರಿಯಾಗಿದ್ದಾರೆ. ಇಲ್ಲಿ ತನಕ ಅಲ್ಲಿನ ಸಿಬ್ಬಂದಿಯಿಂದ ಮಾಹಿತಿ ಪಡೆದುಕೊಂಡಿರೋದು, ಕೆಲವ್ರ ಜೊತೆಗೆ ಮಾತನಾಡಿಯಾರಂತೆ ಆ ಕಳ್ಳರು ಒಳಗಡೆ ಬಂದಂಥ ನಂತರದಲ್ಲಿ ಏನು ಮಾತಾಡಿದ್ರು ಮತ್ತೊಂದು ಈ ಥರದ್ದೆಲ್ಲ ಡೀಟೇಲ್ಸನ್ನೆಲ್ಲ CC ಕ್ಯಾಮ್ರಾ ಫುಟೇಜ್ನ ಆಧರಿಸಿ ಪೊಲೀಸರು ಪಡ್ಕೊಂಡು ಇವ್ರು ಎಡೆಮುರಿ ಕಟ್ಟೋದಕ್ಕೆ ಈಗ ಕಾರ್ಯಾಚರಣೆ ಮುಂದುವರಿಸಿದ್ದಾರೆ.